ಇವೆಲ್ಲ ಏನಾಗುತ್ತೆ, ಕುಮಾರಸ್ವಾಮಿಯವರು ನೇರವಾಗಿ ಅವರು ಲೋಕಸಭಾ ಸದಸ್ಯರಾದಮೇಲೆ ಇಡೀ ರಾಜ್ಯಕ್ಕೆ ಈಗ ಒಂದು ಜಾಗ ಕೊಡಲಿಲ್ಲ, ಕೋಆಪ್ರೇಟ್ ಮಾಡ್ತಾರೆ. ಜಾಗ ಹೆಂಗೆ ಕೊಟ್ಟರು? ನಿಮ್ಮ ಮನೆ ಕೊಡೋಕ್ಕಾಗುತ್ತಾ? ನನ್ನ ಮನೆ ಕೊಡೋಕ್ಕಾಗುತ್ತಾ ಜಾಗನ? ಇವರು ಯಾವುದಾದ್ರು ಕಂಪ್ನಿ ಕರ್ಕೊಂಬಂದು ಅವರು KIDBಗೆ ಅಪ್ಲೈ ಮಾಡಿದ್ರು, ಪ್ರಾಜೆಕ್ಟ್ ರಿಪೋರ್ಟ್ ಹಾಕಿ ಇಂಥ ಜಾಗ ಕೊಡಬೇಕು, ಇಂಥ ಏರಿಯಾದಲ್ಲಿ ಮಂಡ್ಯದಲ್ಲೋ, ಮಂಗಳೂರಲ್ಲೋ, ಬೆಂಗಳೂರಲ್ಲೋ, ದೇವನಹಳ್ಳಿಲೋ ನಮ್ಗೆ 10 ಎಕರೆ 100 ಎಕರೆ 1000 ಎಕರೆ ಜಾಗ ಕೊಡಿ, ಇಂಥ ಪ್ರಾಜೆಕ್ಟ್ ನಾವು ಮಾಡ್ತಾಯಿದ್ದೀವಿ ಅಂತ ಅಂದರೆ ಕುಮಾರಸ್ವಾಮಿಯವ್ರು ರೆಫರ್ ಮಾಡಿದ್ರೆ ಆವಾಗ ಅದಕ್ಕೆ ನಾವು ಪ್ರೋಸೆಸ್ ಮಾಡದೇ ಇದ್ದರೆ ನಮ್ಮನ್ನು ತಪ್ಪು. ಸುಮ್ಮನೆ ಜಾಗ ಕೊಡಿ ಅಂತಂದರೆ ಜಾಗ ಹೆಂಗೆ ಗೌರ್ಮೆಂಟ್ ಜಾಗನ ನಾವು ಬರ್ಕೊಡೋಕ್ಕಾಗುತ್ತಾ ಸರ್ಕಾರ? ಹಂಗೆ ಮಾತಾಡ್ತಾರೆ. ಅಲ್ಟಿಮೇಟ್ ಕೇಳಿದಾಗ ಸೊ ನಾನು ಹೆಲ್ಪ್ಲೆಸ್ಸು, ನಮಗೇನು ಕೇಂದ್ರ ಸರ್ಕಾರದಲ್ಲಿ ಹೆಚ್ಚು ಒತ್ತು ಕೊಡೋಲ್ಲ ಕರ್ನಾಟಕಕ್ಕೆ ಅಂತಾರೆ. ಹಂಗಂದರೆ ಇವರು MP ಆಗಿ ಹೋಗಿ ಮಂತ್ರಿಯಾಗಿರ್ತಕ್ಕಂಥದ್ದು ಏನು? ಅದರಿಂದ ಅವ್ರ ಅಗ್ರೆಸಿವ್, ಅವ್ರ ಸೈಲೆನ್ಸು ಎಲ್ಲ ನಿಮಗೆ ಗೊತ್ತಿದೆ. ಅದ್ರ ಬಗ್ಗೆ ನವಂಬರ್ ಕ್ರಾಂತಿನೇ ಆಗಲ್ಲ. ಏನೇ ಆದ್ರೂ ಸ್ಮೂತಾಗಿ ಡಿಸೈಡ್ ಆಗುತ್ತೆ. ಹೇಳಿದ್ರಲ್ಲ, ಎಲ್ಲ ಮಂತ್ರಿಗಳು ರೀಶಫಲ್ಗೆ ಮುಖ್ಯಮಂತ್ರಿಗಳು ಪಕ್ಷ ಏನು ತೀರ್ಮಾನ ತಗೊಳ್ಳೋದಕ್ಕೆ ಅದಕ್ಕೆ ಒಪ್ಪಿಗೆ ಅನ್ನೋದು ಎಲ್ಲರೂ ಮಂತ್ರಿಗಳಿದ್ದಾರೆ. ಕ್ರಾಂತಿ ಆಗೋ ಪ್ರಶ್ನೆನೇ ಬರಲ್ವಲ್ಲ. ನಾಯಕತ್ವ ಬದಲಾವಣೆ ಅವರಿಬ್ಬರೂ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂದವ್ರೆ. ಅಲ್ಲಿಗೆ ಪ್ರಶ್ನೆ ಎಂಥದ್ದು ಕ್ರಾಂತಿ? DK ಶಿವಕುಮಾರ್ ಇದ್ದಾರಲ್ಲ, DK ಶಿವಕುಮಾರು ಇಲ್ಲಿವರೆಗೆ ಪಕ್ಷದ ಅಧ್ಯಕ್ಷರಾಗಿ DCM ಆಗಿ ಭಾಳ ಪ್ರಮುಖವಾದ ಖಾತೆಯನ್ನು ಹೇಳಿ ಮಾಡ್ತಾರೆ. ಪಕ್ಷದ ಜವಾಬ್ದಾರಿನ ತುಂಬ ಜವಾಬ್ದಾರಿಯುತವಾಗಿ ತಗೊಂಡಿದ್ದಾರೆ. ಅದರಿಂದ ಸೊ ಅವರೇ 10 ಸಲ ಹೇಳಿದಾರಲ್ಲ, ನನಗೆ ನಮ್ಮ ಪಕ್ಷದ ಮೇಲೆ, ನಮ್ಮ ಪಕ್ಷದ ಹೈಕಮಾಂಡ್ ಮೇಲೆ ನಂಬಿಕೆ ಇದೆ, ಭರವಸೆ ಇದೆ ಅಂತ. ಹಾಗಾಗಿ ಆ ಪ್ರಶ್ನೆ ಉದ್ಭವ ಆಗಲ್ಲ. ಅವರು ನಾಯಕತ್ವದ ವಿಚಾರ ಏನೇ ಇದ್ದರೂ ರಾಹುಲ್ ಗಾಂಧಿ, ಖರ್ಗೆ ಅವರು, ವೇಣುಗೋಪಾಲ್, ಸುರ್ಜೇವಾಲ ಮಧ್ಯದಲ್ಲಿ ತೀರ್ಮಾನ. ಒಬ್ಬೊಬ್ಬರದ್ದು ಒಂದೊಂದು ಇದಿರ್ತದೆ, ವೇ ಆಫ್ ಅಪ್ರೋಚ್. ಅವರು ದೇವರ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ಗುರುಗಳ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ಸೊ ಹೈಕಮಾಂಡ್ನೇ ನಂಬಿಕೆ ಇಟ್ಟಿದ್ದಾರೆ. ಅದನ್ನು ನಾವೆಂಗೆ ತಪ್ಪು ಅನ್ನೋದು, ನೀವೆಂಗೆ ಅಂತ ತಪ್ಪು ಅನ್ನೋದು? ಒಬ್ಬೊಬ್ಬರದ್ದು ಒಂದೊಂದು ಪ್ರೊಸೀಜರ್ನ ಮಾಡೋದ್ರಿಂದ ಅದ್ರ ಬಗ್ಗೆ ನಾವು ಇವ್ರದ್ದು ಈ ಪ್ರೊಸೀಜರ್, ಅವ್ರದ್ದು ಆ ಪ್ರೊಸೀಜರ್ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.